24 ತಾಸದಿಂದ ಒಂದು ಕಡೆ ಅಹೋರಾತ್ರಿ ಧರಣಿಯನ್ನು ಮಾಡೋದ ಮೂಲಕ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನು ಹಣ ಭ್ರಷ್ಟಾಚಾರ ಹಗರಣ ಕಳ್ಳತನ ಏನಾಗಿದನೋ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಇವತ್ತು 30 ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಕೂಡ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಿನ್ನೆಯಿಂದ ಸತತವಾಗಿ ರಾತ್ರಿಯೆಲ್ಲ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕ ಇವತ್ತು ಒಂದು ಕಡೆ ನಮ್ಮ ಅಧ್ಯಕ್ಷರಾದಂಥ ಐನತ್ ರೆಡ್ಡಿಯವರು ಜೊತೆಲಿ ಅಧ್ಯಕ್ಷರಾದಂಥ ಅನಿಲ್ ಅವರು, ಒಂದು ಕಡೆ ರೈತ ಮುಖಂಡರಾದಂಥ ಸನ್ಮಾನ್ಯ ಐನತ್ ರೆಡ್ಡಿಯವರು ಇವತ್ತು ಒಂದು ಕಡೆ ಹಾಲಿನ ದರ ಜಾಸ್ತಿ ಆಗಿದೆ. ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅನಿಲ್ ನಾಯ್ಡು ಅವರು ಕೂಡ ಹೋರಾಟ ಅಂದ್ರಿಗಿನ ನಿಗಮದಲ್ಲಿ ಕೂಡ ಭಾಳಷ್ಟು ಅವ್ಯವಹಾರ ಆಗಿದೆ, ಹಣವನ್ನು ಲೂಟಿ ಮಾಡಿದಾರ, ದರೋಡೆ ಮಾಡಿದಾರ. ಈ ಹಣ ವಾಪಸ್ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಾವು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ವಿ. ಜೊತೆಲಿ ಯಾರು ಚಂದ್ರಶೇಖರ್ ಅನ್ನೋಂಥ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವನಿಗೆ ಕುಟುಂಬಕ್ಕೆ ಪರಿಹಾರನ ಸಿಗಬೇಕು. ಜೊತೆಲಿ ಈ ನಿಗಮದಲ್ಲಿದ್ದಂಥ ಪ್ರತಿಯೊಂದು ರೂಪಾಯಿ ಹಣವನ್ನು ಕೂಡ ವಾಪಸ್ ತರಬೇಕು. ಹಣಕಾಸಿನ ಮಂತ್ರಿಗಳಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನಾಗಿರೋ ಕಾರಣ ಅವ್ರಿಗೆ ಗೊತ್ತಲ್ಲಾರ್ದಂಥ ಈ ಹಗರಣ ಆಗಿದೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಅನುಮಾನ ಕಾಡ್ತಾ ಇರೋ ಕಾರಣ ಅವ್ರು ಕೂಡ ಇದರಲ್ಲಿ ಶಾಮೀಲ್ ಆಗಿರ್ಬೋದು ಅನ್ನೋಂಥ ಕಾರಣದಿಂದ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ವಿ. ಕೇವಲ ಇದೊಂದು ನಿಗಮನೇ ಅಲ್ಲ, ಎಲ್ಲ ನಿಗಮಗಳಲ್ಲಿ ಕೂಡ ಈ ರೀತಿ ಭ್ರಷ್ಟಾಚಾರ ಆಗಿರ್ಬೋದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಿರೋ ಕಾರಣ CBIಗೆ ಒಪ್ಪಿಸ್ಬೇಕಂತೇಳಿ ನಾವು ಒತ್ತಾಯವನ್ನು ಕೂಡ ನಾವು ಮಾಡ್ತೀವಿ. ಇದು ಸದ್ಯಕ್ಕೆ ನಾವು ಇವತ್ತು ಕೊನೆ ಮಾಡ್ತಾಯಿದ್ದೀವಿ. ಇವತ್ತು ಸಂಜೆ ಒಳಗಡೆ ಮುಕ್ತಾಯ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಆದಷ್ಟು ಶೀಘ್ರದಲ್ಲೇ ಅಂದ್ರಿಗಿನ ಇನ್ನು ಅಂತಿಮ ಆಗಿಲ್ಲ. ಇವಾಗ ನಾವು ಚರ್ಚೆ ಮಾಡಿ ಅಂತಿಮ ಈ ಹೋರಾಟ ಅಂದರೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಹೋರಾಟಗಳನ್ನು ಕೂಡ ಹಮ್ಮಿಕೊತೀವಿ. ಇವತ್ತು ಸದ್ಯಕ್ಕೆ ನಿನ್ನೆ ನಡೆದಂಥ ಅಹೋರಾತ್ರಿ ಧರಣಿಯ ಹೋರಾಟವನ್ನು ಅದನ್ನು ಮುಟ್ಟುಗೊಳಿಸೋಂಥ ಕೆಲಸ ಮಾಡ್ತೀವಿ. ನಮಗೆ ಮುಂಚೆಯಿಂದ ಕೂಡ ಮಂತ್ರಿಗಳನ್ನು ಮಾಜಿ ಮಂತ್ರಿಗಳನ್ನು ಬಂಧನ ಮಾಡಬೇಕಂತೇಳಿ ಹೋರಾಟವನ್ನು ಕೂಡ ನಾವು ಮಾಡ್ತಾಯಿದ್ವಿ. ಇದರಿಂದ ಎಲ್ಲೋ ಒಂದು ಕಡೆ ನಿಗಮಗಳಿಗೆ ಇವತ್ತು ಆ ಸಮುದಾಯಗಳಿಗೆ ಇವತ್ತು ಬುಡಕಟ್ಟು ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಕರಕುಶಲತೆಯನ್ನು ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಿಗಮಗಳು ಪ್ರಾರಂಭ ಆಗ್ತಾವೆ. ಭಾರತ ಸರ್ಕಾರ ಕೂಡ ಒಂದು ನೇಮ ತರ್ತದೆ 1956ರಲ್ಲಿ. ಇವತ್ತು ತಂದಿರೋಂಥ ಉದ್ದೇಶ ಈ ಸಮುದಾಯಕ್ಕೆ ಅನುಕೂಲ ಆಗಬೇಕನ್ನಂಥದ್ದಲ್ಲ. ಈ ಮಂತ್ರಿಗಳು ಬಂದು ಈ ರೀತಿ ಕಳ್ತನ ಮಾಡೋಂಥ ಕೆಲಸ ಮಾಡ್ತಾರೆ ಅಂದರೆ ಇವರೇನ ಸರ್ಕಾರ ಏನನ್ನ ಅಲಿಬಾಬಾ 40 ಚೋರ ಅನ್ನೋಂಥದ್ದು ಕೂಡ ಕೇಳಬೇಕಾಗುತ್ತೆ. ಇವರೊಬ್ಬರನ್ನೇ ಕಳ್ಳ ಅನ್ನೋದನ್ನು ಇನ್ನು ಭಾಳಷ್ಟು ಮಂದಿ ಕಳ್ಳರು ಸೇರಿ ಕಳ್ತನ ಮಾಡಿದ್ದಾರೆ ಅನ್ನೋಂಥದ್ದು ತನಿಖೆ ಆಗಬೇಕಾಗಿದೆ. ಅದಕ್ಕೆ CBIಗೆ ಒಪ್ಪಿಸಿದ್ರೆ ಒಳ್ಳೇದನ್ನಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.